ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರ ತವರು ಜಿಲ್ಲೆಗೆ ತವರು ಕ್ಷೇತ್ರಕ್ಕೆ ಹೋದಾಗ ಭರ್ಜರಿ ಸ್ವಾಗತ ಸಿಕ್ತು. ನಮ್ಮ ನಾಯಕರು ಮುಖ್ಯಮಂತ್ರಿಯಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಪುಷ್ಪವೃಷ್ಟಿ ಸುರಿಸಿದ್ದೇನು, ಸೇಬಿನ ಹಾರ ಹಾಕಿದ್ದೇನು ಎಲ್ಲವನ್ನೂ ನೋಡಿದ್ವಿ. ಹೋದಲ್ಲಿ ಬಂದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ರು. ಹಲವು ಕಡೆ ಸಭೆಗಳನ್ನ ಉದ್ದೇಶಿಸಿ ಮಾತಾಡಿದ್ರು ಕೂಡ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ, ತಮಗೂ ಕೂಡ ನೆನಪಿರಬಹುದು. ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ನಿಂದ ಚುನಾಯಿತನಾದ ನಾನೊಬ್ಬ ಪ್ರತಿನಿಧಿ, ಕನಕ್ಪುರದಲ್ಲಿ ಶಾಸಕ, ಈಗ ರಾಜ್ಯದ ಮುಖ್ಯಮಂತ್ರಿ, ಜೆಡಿಎಸ್ನವ್ರನ್ನ ಬಿಜೆಪಿಯವ್ರನ್ನ ಹತ್ರನೂ ಬಿಟ್ಕೊಳ್ಳಲ್ಲ ಅನ್ನುವಂತಹ ಚಿಂತೆ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನಾನು ಮನವಿ ಮಾಡಿಕೊಳ್ಳೋದೇನು ಅಂತಂದ್ರೆ, ನನ್ನ ಮನೆಯ ಬಾಗಿಲು ಸದಾ ಓಪನ್ ಇರುತ್ತೆ. ಜೆಡಿಎಸ್ನವರು ಬನ್ನಿ, ಬಿಜೆಪಿಯವರು ಬನ್ನಿ, ಬಂದು ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ, ಸಹಾಯ ಕೇಳಿ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಆತಂಕ ಬೇಡ, ದಯವಿಟ್ಟು ಬನ್ನಿ. ನಾನು ಎಲ್ಲರಿಗೋಸ್ಕರ ಇರೋದು, ನಾನು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಜೆಡಿಎಸ್ನವ್ರಿಗೂ ಇದ್ದೀನಿ, ಬಿಜೆಪಿಯವ್ರಿಗೂ ಇದ್ದೀನಿ ಅನ್ನೋಂಥ ಮಾತನ್ನ ಹೇಳಿದ್ರು. ಅದಾದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ ವೀಕ್ಷಕರೇ, ಆ ಬೆಳವಣಿಗೆಗಳು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಸಲಿಗೆ ಜೆಡಿಎಸ್ನ ಶಾಸಕರೆಲ್ಲರೂ ಕೂಡ ಒಟ್ಟುಗೂಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರೋದು, ಮುಖ್ಯಮಂತ್ರಿಗಳನ್ನ, ಒಂದು ರೀತಿ ಮುಖ್ಯಮಂತ್ರಿಯನ್ನೇ ಗಲಿಬಿಲಿಗೊಳಿಸಿದಂತಹ ಸಂದರ್ಭ ಎದುರಾಯಿತು. ಜೆಡಿಎಸ್ ಪಡೆ ಏಕಾಏಕಿ ಎಲ್ಲಾ ಶಾಸಕರು ಒಟ್ಟುಗೂಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದು, ಜೆಡಿಎಸ್ನವರು ಒಟ್ಟಿಗೆ ಸೇರ್ಕೊಂಡು ಭೇಟಿಯಾಗಿದ್ದು ಮುಖ್ಯಮಂತ್ರಿಗಳ ಗಲಿಬಿಲಿಗೆ ಕಾರಣ ಆಯಿತು. ಇದ್ದಕ್ಕಿದ್ದಂಗೆ ಸಿಎಂ ಕಚೇರಿ ಕಡೆ ತಿರುಗಿದ್ಯಾಕೆ ಜೆಡಿಎಸ್ನ ನಡೆ ಏನು, ಇವೆಲ್ಲವೂ ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ನಾವು ವರದಿಯಲ್ಲಿಯೂ ಕೂಡ ಹೇಳ್ತಾ ಇದ್ವಿ, ಯಾಕೆ ಈ ನಡೆ ಅಂತ ಹೇಳಿ. ಅದರಲ್ಲೂ ಈ ಪರಿಷತ್ ಚುನಾವಣೆ ಇದೆ. ಪರಿಷತ್ ಚುನಾವಣೆ ಬಂದಾಗ ಕೆಲವರು ಆ ಕಡೆ, ಕೆಲವರು ಈ ಕಡೆ ಆಗುವಂತದ್ದು ಸಹಜ, ಅಡ್ಡ ಮತದಾನದ ಮೂಲಕ. ಸೊ ಈ ಬಾರಿ ಯಾವ ಶಾಸಕರ ನಡೆ ಯಾರ ಕಡೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಜೆಡಿಎಸ್ನಿಂದ ಈಗಾಗಲೇ ಒಬ್ಬ ಅಭ್ಯರ್ಥಿ ಅಖಾಡದಲ್ಲಿದ್ದಾರೆ, ನಾಮಪತ್ರವೂ ಕೂಡ ಕ್ರಮಬದ್ಧವಾಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದೇನು ಅಂತಂದ್ರೆ, ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರ ನಾವು ಅಭ್ಯರ್ಥಿಯನ್ನ ಹಾಕಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಶಾಸಕರನ್ನ ಸೆಳೆಯುವ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ಗಂತೂ ನಿರ್ಭಿಡೆಯಿಂದ ಆ ಕೆಲಸವನ್ನ ಮಾಡ್ತಾರವರು. ಇಷ್ಟೆಲ್ಲದರ ಮಧ್ಯೆ ಜಿ.ಟಿ. ದೇವೇಗೌಡರು ಒಬ್ಬರಿದ್ದಾರೆ. ಜಿ.ಟಿ. ದೇವೇಗೌಡರ ನಡೆ ಯಾರ ಕಡೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಕಾರಣ, ಜಿ.ಟಿ. ದೇವೇಗೌಡರು ಈ ಕಡೆ ಪೂರ್ಣ ಪ್ರಮಾಣದಲ್ಲಿ ಜೆಡಿಎಸ್ ಜೊತೆ ಗುರುತಿಸಿಕೊಳ್ತಾ ಇಲ್ಲ. ಹಾಗಿದ್ರೆ ಯಾರ ಕಡೆ ಅವರ ನಡೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದು ಒಂದು ಕಡೆ ಆದ್ರೆ, ರೀಸೆಂಟ್ಲಿ ಜಿ.ಟಿ. ದೇವೇಗೌಡರು ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ಚುನಾವಣೆಯಲ್ಲಿ ನಿಮಗೆ ಜೆಡಿಎಸ್ ಇಂದ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಅನಿವಾರ್ಯವಾಗಿ ಬೇರೆ ಕಡೆ ಹೋಗ್ಬೇಕಾಗತ್ತೆ, ಅದನ್ನೂ ಮಾಡ್ತೀನಿ ಅಂತ ಜಿ.ಟಿ. ದೇವೇಗೌಡರು ಹೇಳ್ಬಿಟ್ರು. ಹಾಗಿದ್ರೆ ಜಿ.ಟಿ. ದೇವೇಗೌಡರ ನಡೆ ಏನು ಅನ್ನೋದು ಒಂದು ಕಡೆ ಆದ್ರೆ, ಜೆಡಿಎಸ್ನವರು ಏಕಾಏಕಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದರ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಕೂಡ ಮತ್ತೊಂದು ಕಡೆ. ಈ ಎಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ, ಇದರ ಒಳನೋಟವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಗಮನಿಸ್ತಾ ಇದ್ವಿ, ಬಹುಶಃ ಡಿ.ಕೆ. ಶಿವಕುಮಾರ್ ಇದನ್ನ ನಿರೀಕ್ಷೆ ಮಾಡಿದ್ರೋ ಇಲ್ವೋ, ಎಲ್ಲೋ ರಾಮನಗರದ ಒಂದು ಮೂಲೆಯಲ್ಲಿ ಹೇಳಿದ್ರು, ಜೆಡಿಎಸ್ನವರಿಗೂ ಬಾಗಿಲು ತೆರೆದಿದೆ, ಬಂದ್ಬಿಡಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಬಂದ್ವಿ ಅಂತ ಜೆಡಿಎಸ್ ಶಾಸಕರೆಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಗಲಿಬಿಲಿ ಆಗ್ಬಿಟ್ರ, ಕನ್ಫ್ಯೂಸ್ ಆಗ್ಬಿಟ್ರ, ಇದೇನಪ್ಪ ಇದು, ಈ ರೀತಿ ರಾಜಕೀಯ ವರಸೆ ಅಥವಾ ಆಟ? ಟಿ.ಡಿ.ಕೆ. ಅವರು ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಅಥವಾ ತಮ್ಮ ವರಸೆಯನ್ನ ತೋರಿಸಿದ್ದಾರೆ ಅಂತ ನಾವಿದನ್ನ ಅನ್ಕೋಬಹುದಾ? ಈ ಭೇಟಿಯ ನಡೆಯ ಹಿಂದೆ ಇರುವಂತ ಒಳನೋಟ ಏನು? ಇದಾದ ನಂತರ ಇನ್ನೊಂದು ವಿಚಾರ ನಾನು ಮಾತಾಡ್ತೀನಿ ನಿಮ್ ಜೊತೆಗೆ. ಇದೆಲ್ಲ ರಾಜಕೀಯದ ಆಟ ಶ್ರೀಪಾದ್. ಯಾಕಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರೇನು ಕಡಿಮೆ ಇಲ್ಲ, ಇಂಥ ಆಟಗಳನ್ನ ಬಹಳ ಆಡಿದ್ದಾರೆ. ಅವ್ರು ಹೇಳುವ ಚದುರಂಗದ ಆಟದಲ್ಲೇ ಬರುತ್ತೆ ಇದು ಕೂಡ. ಈಗ ಯಾಕೆ, ಈಗ ನೋಡಿ, ಅವ್ರು ಹೋಗಿ ಜೆಡಿಎಸ್ ಕಾರ್ಯಕರ್ತರನ್ನೆಲ್ಲ ಕರೆದ್ರು, ಬರ್ರಪ್ಪ ಎಲ್ಲ ಬರ್ರಿ ಅಂತ ಹೇಳಿ. ಸಹಜ, ಯಾಕಂದ್ರೆ ಅವರ ತವರು ಜಿಲ್ಲೆ, ತವರು ಕ್ಷೇತ್ರ, ಅಲ್ಲಿ ಹೋಗಿ ಕರೆಯೋದು ಅತ್ಯಂತ ಸಹಜ. ಆದ್ರೆ ಜೆಡಿಎಸ್ ಎಂಎಲ್ಎಗಳೆಲ್ಲ ಇವ್ರ ಚೇಂಬರಿಗೆ ಬಂದು ಕೂತ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಅವಾಗ? ಅದು ಆಕ್ಚುಲಿ ಈಗ ಜೆಡಿಎಸ್ನ ಮೂಲಗಳು ನಮಗೂ ಇರುತ್ತಲ್ಲ, ಅವ್ರು ಹೇಳ್ತಾ ಇದ್ದಿದ್ದೇನಪ್ಪ ಅಂದ್ರೆ, ಇದು ಕುಮಾರಸ್ವಾಮಿ ಅವರೇ ಕಳಿಸಿದ್ದು, ನೀ ಯಾರ್ಯಾರೋ ಒಬ್ಬೊಬ್ರನ್ನೇ ಕರ್ಸ್ಕೊಂಡು ಮಾತಾಡೋದು ಬೇಡಪ್ಪ, ಆಮೇಲೆ ನಾನು ಮೀನಿಗೆ ಗಾಳ ಹಾಕಿ ಮೀನ್ ಹಿಡಿಯೋದ್ರಲ್ಲಿ ನಾ ಎಕ್ಸ್ಪರ್ಟು ಅಂತ ಹೇಳಿ ಬಂದು ಹೊರಗಡೆ ಸ್ಟೇಟ್ಮೆಂಟ್ ಕೊಡೋದು. ಅದನ್ನ ನಾವು ಕೂತ್ಕೊಂಡು ವಿಶ್ಲೇಷಣೆ ಮಾಡೋದು, ಅವ್ರಿಗೆ ಗಾಳ ಹಾಕಿದಾರಂತೆ, ಇವ್ರಿಗೆ ಗಾಳ ಹಾಕಿದಾರಂತೆ, ಗೋವಿಂದಣ್ಣ ಹಿಂಗೆ ಹೇಳ್ದ, ಗುಸು ಹಂಗ್ ಬಂತು ಅಂದ್ರೆ ನಾವ್ ಹೇಳ್ತೀವಿ. ಅದು ಬೇಕಾಗಿರ್ಲಿಲ್ಲ ಅವರಿಗೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಹೋಲ್ಸೇಲ್ ಒಂದೇ ಸತಿ ಹೋಗಿ ಎಲ್ಲ 18 ಜನ ಹೋಗಿ ಅಂತ ಕಳಿಸ್ಬಿಟ್ರು. ಜಿ.ಟಿ. ದೇವೇಗೌಡರೊಬ್ರು ಹೋಗ್ಲಿಲ್ಲ ಬಿಡಿ, ಅದು ಬೇರೆ ವಿಷಯ, ಅದನ್ನು ನಾವು ಚರ್ಚೆ ಮಾಡೋಣ. ಈ 18 ಜನ ಹೋದ್ ಕೂಡಲೇ ಅಲ್ಲಿ ಕೂತ್ಕೊಂಡು ಆಪರೇಷನ್ ಮಾಡಕ್ಕಾಗತ್ತಾ? ಎಲ್ಲರನ್ನೂ ಕೂರಿಸ್ಕೊಂಡು ಮೀನಿಗೆ ಗಾಳ ಹಾಕಕ್ಕಾಗತ್ತಾ? ಈಗ ಬೀಸಿದ ಬಲೆನೆ ಮೀನುಗಳೇ ಕಿತ್ತಾಕಿದ ಕತೆ ಇದು, ಹಂಗಾಗೋಯ್ತು.
ಈಗ ಏನೂ ಮಾಡ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ. ಅವ್ರು ಹೋಗಿದ್ದೇನಕ್ಕೆ? ಈಗ ಹೇಳ್ತಾ ಇದ್ರು ಸಮಾಧಾನ ಭೇದ ದಂಡ. ಇದು ದಾನ. ಯಾವ ದಾನ? ಅನುದಾನ. ಇವ್ರು ಹೋಗಿ ಕೇಳಿದ್ದೇನೋ, ನಮಗೆ ಅನುದಾನ ಕೊಡಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತೇಳಿ. ಎಲ್ಲಿದೆ ಅನುದಾನ? ಕಾಂಗ್ರೆಸ್ ಎಂಎಲ್ಎಗಳಿಗೆ ಕೊಡಕ್ಕೆ ಅನುದಾನ ಇಲ್ಲ. ಈ ವಿಧಾನ ಪರಿಷತ್ ಎಲೆಕ್ಷನ್ ಮಧ್ಯೆ ಇವ್ರು ಹೋಗಿ ಅನುದಾನ ಕೇಳಿದ್ರೆ ಅವ್ರು ಕೊಡೋದೆಲ್ಲಿ, ಇವ್ರು ತಗೊಳ್ಳೋದೆಲ್ಲಿ? ಅದು ಆಗದ ಹೋಗದ. ಆದ್ರೆ ಒಂದು ಕುತೂಹಲ ಇದೆ, ಏನ್ ಗೊತ್ತಾ? ಡಿ.ಕೆ. ಶಿವಕುಮಾರ್ ಅವರು ಅದರಲ್ಲೂ ಕೂಡ ವಿನಯ್ ಕಾರ್ತಿಕ್ನ 5ನೇ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿಸಿದ್ದಾರೆ ಅಂದ್ರೆ ಸದಾಶಿವನಗರದ ಮನೆಯ ಕಾರಿಡಾರ್ನಲ್ಲಿ ಕೇಳ ಬರ್ತಾ ಇರೋದೇನಪ್ಪಾ ಅಂದ್ರೆ, ಇಲ್ಲ ಅವ್ರು ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಆಟ. 11ನೇ ತಾರೀಕು ನಾಮಪತ್ರ ವಾಪಸ್ ತಗೊಳ್ಳೋದಿದೆಯಲ್ಲ, ಅಲ್ಲಿವರೆಗೂ ಕಾದ್ ನೋಡಿ. ಅದಾದ್ಮೇಲೆ ಇನ್ನೂ ಒಂದು ರೌಂಡ್ ಆಟ ಇದೆ. ಒಂದಲ್ಲ ಎರಡಲ್ಲ 4 ಓಟು. ಅದ್ರ ಓಟ ಈಗಾಗಲೇ ಅವರು ಬೆನ್ನು ಬಿದ್ದಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಕಡೆ ನೀವು ಜೆಡಿಎಸ್ ಪಾಳ್ಯಕ್ಕೆ ಜೆಪಿ ನಗರದ ಕಾರಿಡಾರಿಗೆ ಹೋದ್ರೆ ಅಲ್ಲಿ ನಮಗೆ ಬೇಕಾಗಿರೋದು 2 ಓಟು. 2 ಓಟ್ ಎಕ್ಸ್ಟ್ರಾ ಬೇಕು ಅಂತಿದ್ದಾರೆ ಅವರು. 2 ಓಟ್ ಹೆಂಗೆ ಅಂತಲೇ ಅವ್ರು ಹೇಳ್ತಾ ಇಲ್ಲ, 2 ಓಟ್ ಬೇಕಾಗಿರೋದು ಅಂತಿದ್ದಾರೆ ಅವರು. ಬಹುಶಃ ಈ ಆಟ ತೆರೆ ಮೇರೆಯಲ್ಲಿ ಇನ್ನೂ ನಡೀತಾನೆ ಇದೆ. 11ನೇ ತಾರೀಕು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಶ್ರೀಪಾದ್. ಯಾಕೆ ಗೊತ್ತಾ? 11ನೇ ತಾರೀಕು ನಾಮಪತ್ರ ವಾಪಸ್ಗೆ ಕೊನೆ ದಿನ. ಅವತ್ತೇನಾದ್ರು ನಾಮಪತ್ರ ವಾಪಸ್ ತಗೊಂಡ್ಬಿಟ್ರೆ, ಅದು ಯಾರು ತಗೋತಾರೋ, ತಗೊಂಡ್ಬಿಟ್ರು ಅಂದ್ರೆ ಎಲ್ಲವೂ ಸೈಡಿಗೆ ಹೋಗುತ್ತೆ. ಆಟ ಬೇರೆ ರೀತಿಯಲ್ಲೇ ಆಗಿದೆ ಅನ್ನೋದು ಅವತ್ತು ಗೊತ್ತಾಗುತ್ತೆ. ಅದು ಅವತ್ತು ಗುಟ್ಟು ರಟ್ಟಾಗುತ್ತೆ ಶ್ರೀಪಾದ್. ವೀರೇಂದ್ರ, ಇನ್ನೊಂದು ವಿಚಾರ ಏನಂತಂದ್ರೆ, ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಜೆಡಿಎಸ್ ನ ನಿಯೋಗ ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುಶಃ ಒಂದು ಸೂಕ್ಷ್ಮ ನೀವು ಕೂಡ ಗಮನಿಸಿರ್ತೀರಿ. ಜಿ.ಟಿ. ದೇವೇಗೌಡರು ಇರಲಿಲ್ಲ ಅಲ್ಲಿ. ಜಿ.ಟಿ. ದೇವೇಗೌಡರು ಜೆಡಿಎಸ್ ನಿಯೋಗದ ಜೊತೆ ಗುರುತಿಸಿಕೊಂಡಿಲ್ಲ. ಅವರು ಯಾವಾಗ್ಲೂ ಒಂಥರ ಡಿಫರೆಂಟೇ. ಅವರು ಮತ್ತೆ ದೇವೇಗೌಡರೇ ಹೋಗ್ಬೇಕಾ ಅವ್ರ ಮನೆಗೆ, ಮತ್ತೆ ಕುಮಾರಸ್ವಾಮಿ ಅವರೇ ಹೋಗ್ಬೇಕಾ ಅವ್ರ ಮನೆಗೆ. ಲಾಸ್ಟ್ ಟೈಮ್ ನೋಡಿದ್ವಲ್ಲ ನಾವು, ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲರೂ ಅವ್ರ ಮನೆಗೆ ಹೋದ್ರು, ಹತ್ರು, ಕರೆದ್ರು. ಯಾವ ರೀತಿ ಸೀನ್ ಕ್ರಿಯೇಟ್ ಆಯ್ತು ನಾವು ನೋಡಿದ್ವಿ. ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿಯಾ, ಅಥವಾ ಯಾಕಂದ್ರೆ ನಿನ್ನೆ ಅವ್ರು ಹೋಗ್ಲಿಲ್ಲ, ಆಮೇಲೆ ಈಗ ಏನ್ ಮಾಡ್ತಾರೆ ಅನ್ನುವಂತಹದ್ದು ಇನ್ನೂ ಕ್ವಶನ್ ಮಾರ್ಕ್ ಇದೆ. 17+1 18 ಅಂತಾನೆ ಹೇಳ್ತಾ ಇದೀವಿ ನಾವು, ಟೋಟಲ್ 18 ಅಂತ ಹೇಳ್ತಾನೆ ಇಲ್ಲ. ಜೆಡಿಎಸ್ ಜಿ.ಟಿ. ದೇವೇಗೌಡರ ನಡೆ ಇನ್ನೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಕಡೆ. ಆದ್ರೆ ದೇವೇಗೌಡರು ಈಗ ಒಂದು ಅವಕಾಶ, ನಾನು ಜೆಡಿಎಸ್ ಜೊತೆನೇ ಇದ್ದೀನಿ ಅಂತ ಗುರುತಿಸಿಕೊಳ್ಳೋದಕ್ಕೆ ಈ ಪರಿಷತ್ನ ಚುನಾವಣೆ ಒಂದು ಅವಕಾಶ ಆಗುತ್ತೆ. ಅವರು ಜೆಡಿಎಸ್ ಪರವಾಗಿಯೇ ಮತ ಚಲಾವಣೆ ಮಾಡಿದ್ರೆ ಯಾರು ನನ್ನನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಹಾರ್ಡ್ ಕೋರ್ ಜೆಡಿಎಸ್ ಪರ್ಸನ್ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾನಾ ರೀತಿಯ ತರಹೇವಾರಿ ಚರ್ಚೆಗಳು ಮತ್ತೆ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗುತ್ತೆ. ಇದಕ್ಕೆ ನೀವು ಒಪ್ಕೊಳ್ತೀರಾ? ಏನ್ ಹೇಳ್ತೀರಿ? ಇಲ್ಲ, ಒಪ್ಪುವಂತ ವಿಷಯ ಗೊತ್ತಾ? ಈ ಪರಿಷತ್ ಎಲೆಕ್ಷನ್ ಬ್ಲಾಕ್ ಅಂಡ್ ವೈಟ್ ಮಾಡಾಗತ್ತೆ. ಯಾರು ಯಾವ ಕಡೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ ಮಾಡಾಗತ್ತೆ. ಯಾರು ಯಾವ ಕಡೆ ಅನ್ನೋದನ್ನ ಇದು ಕ್ಲಿಯರ್ ಮಾಡ್ಬಿಡುತ್ತೆ. ಅವರು ಕೂಡ ಈಗ ಫೈನಲ್ ಮಾಡ್ಕೊಂಡ್ಬಿಡ್ಬೇಕು, ನಾನು 28ರಲ್ಲಿ ಇಲ್ಲಿರ್ಬೇಕಾ ಅಲ್ಲಿ ಹೋಗ್ಬೇಕಾ ಅಂತ. ಈಗ ನಾ ಹೇಳಿದ್ನಲ್ಲ, ಜೆಪಿ ಭವನದ ಕಾರಿಡಾರ್, ಜೆಪಿ ನಗರದ ಕಾರಿಡಾರ್ ಬೇರೆ, ಜೆಪಿ ಭವನದಲ್ಲಿ ಒಂದು ಕಾರಿಡಾರ್ ಇದೆ. ಆ ಕಾರಿಡಾರ್ ಕೇಳಿದ್ರೆ ಏನ್ ಹೇಳ್ತಿದಾರೆ ಗೊತ್ತಾ? ನೀವು ಹೇಳಿದ್ರೆ ಈಗ ದೇವೇಗೌಡರು ಹೋಗಿದ್ರು ಲಾಸ್ಟ್ ಟೈಮು, ಕುಮಾರಸ್ವಾಮಿ ಹೋಗಿದ್ರು ಅಂತಲಿ. ಫಸ್ಟ್ ಹೋಗಿದ್ದು ಯಾರು ಗೊತ್ತಾ? ನಿಖಿಲ್ ಕುಮಾರಸ್ವಾಮಿ. ಯಾಕಂದ್ರೆ ಜಿ.ಟಿ. ದೇವೇಗೌಡರ ಮಗ ನಿಖಿಲ್ ಕುಮಾರಸ್ವಾಮಿ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಆ ಕ್ಲೋಸ್ ಫ್ರೆಂಡ್ಸ್ ಈಗ ಮತ್ತೆ ಇನ್ನೊಂದ್ಸತಿ ಮೀಟ್ ಆಗೋ ಚಾನ್ಸ್ ಇದೆ ಅಂತ ಕೇಳಬರ್ತಾ ಇರೋ ಸುದ್ದಿ. ಫಸ್ಟ್ ಇವ್ರು ಹೋಗ್ತಾರೆ, ಸೆಕೆಂಡ್ ರೌಂಡ್ ಕುಮಾರಸ್ವಾಮಿ ಅವರು ಹೋಗ್ತಾರೆ, 3ನೇ ರೌಂಡ್ ದೇವೇಗೌಡರು, ಅದು ಫೈನಲ್ ರೌಂಡ್ ಅದು. ಸೊ ಈಗ ಅದು ಮತ್ತೊಂದ್ಸತಿ ಆ ರೌಂಡ್ ಎಲ್ಲ ಶುರು ಆದ್ರೂ ಆಗ್ಬೋದು. ಈಗಾಗಲೇ ನಾವು ಟ್ರೈ ಮಾಡ್ತಾ ಇದೀವಿ. ಈಗಾಗಲೇ ಕೊಟ್ಟಿದ್ದಾರಂತೆ, ಟಾರ್ಚ್ ಬಿಟ್ಟಿದ್ದಾರೆ ಆ ಕಡೆ, ಇನ್ನು ಸಿಗ್ನಲ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹೋಗ್ತಾರೆ ಅನ್ನೋ ಮಾತು ಕೇಳ ಬರ್ತಾ ಇದೆ. ಅಂದ್ರೆ ಜಿ.ಟಿ. ದೇವೇಗೌಡರನ್ನ ವಾಪಸ್ ಇಲ್ಲೇ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಈ ಕಡೆ ನಡೀತಾ ಇದೆ. ಆದ್ರೆ ಆ ಕಡೆ ಹೇಳ್ತಿದ್ದಾರೆ, ಇಲ್ಲ ನಮಗೆ ಆಗ್ಲೇ ಸಿಗ್ನಲ್ ಸಿಕ್ಕಾಗಿದೆ, ಸಿಗ್ನಲ್ ಆಗ್ಲೇ ಕ್ಯಾಚ್ ಆಗಿದೆ, ಎಲ್ಲ ಮುಗ್ದೋಗಿದೆ, ಈಗ ಅವರು ಏನ್ ಪ್ರಯತ್ನ ಮಾಡಿದ್ರು ಏನು ಆಗಲ್ಲ ಅಂತ ಹೇಳಿ ಎಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯ ಮೂಲಗಳು ಹೇಳ್ತಾ ಇದೆ. ಈ ಸಿಗ್ನಲ್ ರೀಚ್ ಆಗೋ ಗೊಂದಲದಲ್ಲಿ ವೀರೇಂದ್ರ, ಪೋರ್ಟ್ ಆಗ್ಬಿಟ್ರೆ ಕಷ್ಟ, ಪೋರ್ಟ್ ಆಗ್ಬಿಟ್ರೆ ಅಂತ ಅಲ್ಲ, ಆಗೋಗ್ಬಿಟ್ಟಿದೆ ಅಂತ, ಪೋರ್ಟ್ ಆಗೋಗ್ಬಿಟ್ಟಿದೆ ಆಗ್ಲೇ. ಈಗ ಸಿಎಂ ಕಚೇರಿ ಮೂಲಗಳು ಹೇಳ್ತಿರೋದು ಪೋರ್ಟ್ ಆಗೋಗ್ಬಿಟ್ಟಿದೆ ಆಗ್ಲೇ, ನೀವಿನ್ನೂ ಕಾಲ್ ಮಾಡಿ ನೋಡಿಲ್ಲ, ಕಾಲ್ ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಿಂಗಾಗಿ ಈ ಪೋರ್ಟ್ ಆಗೋಗಿರೋದು ಅಧಿಕೃತ ಆಗದೆ ಯಾವಾಗ? ಎಲೆಕ್ಷನ್ ಆದಾಗ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ ಅಂತೇಳಿ. ಅದಷ್ಟೇ ಅಲ್ಲ, ಈಗ ಜಿ.ಟಿ. ದೇವೇಗೌಡರ ಕತೆ ಮುಗಿತಲ್ಲ, ಅದು ಮೀರಿ ಮುಂದಕ್ಕೆ ಹೋಗಿದ್ದಾರೆ ಅಂತ ಬರ್ತಾ ಇರೋ ಮಾಹಿತಿ. ದಾವಣಗೆರೆಯಲ್ಲಿ ಒಬ್ರು ಬಿಜೆಪಿ ಎಂಎಲ್ಎ ಗಾಳ ಹಾಕೊಂಡು ಕೂತಿದ್ದಾರೆ ಅಂತ ಇದೆ ಈಗ. ಅದಕ್ಕೆ ದಿನಾ ಬೆಳಗ್ಗೆ ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಲ್ಲಿ ದಾವಣಗೆರೆಯವರೇ ಒಬ್ರು ಯಂಗ್ ಎಂಎಲ್ಎ ಹೇಳ್ತಿದ್ರಲ್ಲ, ಫಸ್ಟ್ ಟೈಮ್ ಎಂಎಲ್ಎ ಯಾರು, ಯಾವ್ದೋ ಗಂಗೆ ತುಂಗೆ ಎಲ್ಲ ಸೇರ್ಕೊಂಡಿದೆ ಅವರಲ್ಲಿ. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೋಡಪ್ಪ ಅವ್ನ ಕರ್ಕೊಂಬಂದು ಕ್ರಾಸ್ ಔಟ್ ಮಾಡಿಸೋ ಜವಾಬ್ದಾರಿ ನಿನಗೆ ಅಂತ ಹೇಳಿ. ಸೊ ಇಷ್ಟರ ಮಟ್ಟಿಗೆ ಮುಂದಕ್ಕೆ ಹೋಗಿದ್ದಾರೆ ಅಂತ ಇದೆ. ಹಿಂಗಿರುವಾಗ ನೀವು ಯೋಚನೆ ಮಾಡಿ, ಈ ಜಿ.ಟಿ. ದೇವೇಗೌಡರು, ಜೆಡಿಎಸ್ ನ ಬೇರೆ ಬೇರೆ ಶಾಸಕರು ಎಷ್ಟರ ಮಟ್ಟಿಗೆ ಈಗ ಒಗ್ಗಟ್ಟಾಗಿ ಹೋಗಿದ್ರಲ್ಲ, ಹಂಗೆ ಉಳ್ಕೋತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಓಕೆ, ಒಂದೇ ನಿಮಿಷ ವೀರೇಂದ್ರ, ವಾಪಸ್ ಬರ್ತೀನಿ.